ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ಗಣಪತಿ ಗೋಡನ್ ಬಂದಿದ್ದೀನಿ ಗುರು. ಹಿಂದೆ ನೋಡ್ಬೋದು ನಮ್ಮ ಗಜರಾಜ. ಇದು ಎಲ್ಲಿದೆ ಅಂತ ಅಂದರೆ ನಮ್ಮ ಯಲ್ಲನಪುರ ಮಾರ್ಕೆಟಲ್ಲಿದೆ. ಸೊ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ಎಲ್ಲನೂ ಮುಂಬೈ ಸ್ಟೈಲ್ ಗಣಪತಿಗಳು ಗುರು. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನೇನಕ್ಕೆ ತಡ, ಬನ್ನಿ ಓನರ್ನೇ ಮಾತಾಡ್ಸೋಣ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪ್ರಶಾಂತ್ ಅಂದ್ಬಿಟ್ಟ. ಅಣ್ಣ ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ? 70 ವರ್ಷ. ಓಕೆ, ಇದ್ರ ಲೊಕೇಶನ್ ಎಲ್ಲಿ ಬರುತ್ತೆ? ಇದು ನಾಗಪ್ಪ ಬ್ಲಾಕ್ ಮಾರ್ಕೆಟ್, ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ಬಂದ್ರೆ ಯಾರನ್ನ ನಾಗಪ್ಪ ಬ್ಲಾಕ್ ಅಂತ ಕೇಳಿದ್ರೆ ಯಾರು ಬೇಕಾನೆ. ಓಕೆ, ಇವರ ಲೊಕೇಶನ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಣ್ಣ ನಿಮ್ಮಲ್ಲಿ ಯಾವ ತರ ಗಣಪತಿಗಳು ಅವೈಲೇಬಲ್ ಇದೆ? ಅವೈಲೇಬಲ್ ಅಂದ್ರೆ 1.5 ಅಡಿಯಿಂದ 14 ಅಡಿವರೆಗೂ ಇದೆ. ಓಕೆ, 1.5 ಅಡಿಯಿಂದ 14 ಅಡಿ ತನಕ ಗಣಪತಿಗಳು ಇವರ ಹತ್ರ ಅವೈಲೇಬಲ್ ಇದೆ. ಎಲ್ಲಾನು ಬಾಂಬೆ ಸ್ಟೈಲ್ ಗಣಪತಿಗಳು. ಬಾಂಬೆ ಸ್ಟೈಲ್. ಅಣ್ಣ ನೀವು ಸ್ಟೋನ್ ವರ್ಕ್ಸ್ ಕೇಳಿದ್ರೆ ಮಾಡ್ಕೊಡ್ತೀರಾ? ಅವ್ರು ಏನ್ ವೆರೈಟಿ ಕೇಳ್ತಾರೋ ಅದು ಮಾಡ್ಕೊಡ್ತೀವಿ. ಸೊ ನೀವು ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೋ ಆ ತರ ಇವ್ರು ಕಸ್ಟಮೈಸ್ ಮಾಡ್ಬಿಟ್ಟು ಕೊಡ್ತಾರೆ. ನನ್ನ ಚಾನಲ್ ಹೆಸರು ಹೇಳ್ಕೊಂಡ್ ಬಂದ್ರೆ ಏನಾದ್ರು ಕನ್ಸೆಷನ್ ಡಿಸ್ಕೌಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ 10% ಡಿಸ್ಕೌಂಟ್. ಸೊ ಗೈಸ್ ನೋಡ್ಬೋದು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿಗೆ ವಿಸಿಟ್ ಮಾಡಿದ್ರೆ 10% ಡಿಸ್ಕೌಂಟ್ ಇದೆ. ಸೊ ಇನ್ನೇನಕ್ಕೆ ತಡ, ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಔಟ್ ಮಾಡ್ಕೋಬೇಡಿ. ಸೊ ಬನ್ನಿ ಒಂದೊಂದು ಗಣೇಶ ನಾನು ತೋರಿಸ್ಕೊಂಡು ಹೋಗ್ತೀನಿ. ಈ ಗಣೇಶ 3 ತಿಂಗಳಿಂದನೇ ಕಸ್ಟಮೈಸೇಷನ್ ಆಗಿ ಬಂದಿರೋದು. ಸೊ ಈ ಗಣಪತಿನ ತೋರಿಸ್ತೀನಿ ನೋಡಿ. ನಮ್ಮ ಈಶಾ ಸ್ಟೈಲಲ್ಲಿ ಇರೋದು ಗಣಪತಿ ಇದು ನೋಡಿ. 3 ತಿಂಗಳ ಹಿಂದೆನೇ ಕಸ್ಟಮೈಸ್ ಆಗಿ ಕೊಟ್ಟಿರೋದು. ಸೊ ಇನ್ನೂ 50% ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನೂ ಪಂಚೆ ಶಲ್ಯ ಎಲ್ಲ ಹಾಕಬೇಕು. ಸೊ ಗಣಪತಿ ನೋಡ್ಬೋದು ಎಷ್ಟು ಯೂನಿಕ್ ಆಗಿ ಮಾಡಿ ಇಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಗುರು. ಸ್ಟೋನ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಇನ್ನೂ ಪಂಚೆ ಶಲ್ಯ ಎಲ್ಲ ಬರಬೇಕು. ಸೊ 3 ಮಂತ್ಸ್ ಹಿಂದೆನೇ ಆರ್ಡರ್ ಮಾಡಿ ಕಸ್ಟಮೈಸ್ ಆಗಿ ಈ ಗಣಪತಿನ ಹೇಳ್ಕೊಟ್ಟು ಮಾಡಿರೋದು ಇದು. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಗೈಸ್ ಬರ್ಬೋದು, ಇಲ್ಲಿ ಈ ಗಣಪತಿ ಗೋಡನ್ ಹೆಸರು ಬಂದ್ಬಿಟ್ಟು ಆರುಮುಗಂ ಐಡಲ್ಸ್ ಅಂದ್ಬಿಟ್ಟು. ಆದರೆ ಇಲ್ಲಿ ಗಣಪತಿದು ಮಹಾರಾಜ ಆರುಮುಗಂ ಕೋಟೆ ಥರ ಇದೆ ಗುರು. ಎಲ್ಲ ಕಡೆ ಗಣಪತಿಗಳಿದೆ. ಎಷ್ಟು ವೆರೈಟೀಸ್ ಆಫ್ ಗಣಪತಿಗಳಿದೆ, ರೈಟು ಲೆಫ್ಟು ಮತ್ತು ಅಲ್ಲೂ ಅಷ್ಟೇ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿಗಳು ಅವೈಲಬಲ್ ಇದೆ. ಇವ್ರ ಹತ್ರ ನೋಡ್ಬೋದು ಮೇಜರ್ ಆಗಿ ಸ್ಟೋನ್ ವರ್ಕ್ಸ್ ಗುರು. ಕಸ್ಟಮೈಸ್ ಆಗಿ ಸ್ಟೋನ್ ವರ್ಕ್ಸ್ ಕೇಳಿದ್ರೆ ಮಾಡ್ಕೊಡ್ತಾರೆ. ಮತ್ತು ಯೂನಿಕ್ ಆಗಿದೆ ನೋಡಿ. ಈ ಪಂಚೆ ಕಲರು ಅಷ್ಟೇ ವೈಟಲ್ಲಿ ಗೋಲ್ಡ್ ಕಲರ್ ಸ್ಪ್ರಿಂಕಲ್ ಮಾಡಿ ಇಟ್ಟಿದ್ದಾರೆ. ಈ ಗಣಪತಿಗೆ ಇವ್ರು ಸ್ಟೋನ್ ವರ್ಕ್ಸ್ ಮಾಡಿರೋ ವಿಧಾನ ಅಷ್ಟೇ. ನಮ್ಮ ಕಿರೀಟಗೂ ಕವರ್ ಮಾಡಿದ್ದಾರೆ, ಹಿಂದೆ ಪ್ರಭಾವಳಿಗೂ ಕವರ್ ಮಾಡಿದ್ದಾರೆ. ಮತ್ತು ಹಾಗೆ ಬಂದಾಗ ಪೇಂಟಿಂಗ್ ವರ್ಕ್ಸ್ ಇದೆ ಗೊತ್ತಾ, ಫಿನಿಶಿಂಗು ಅದ್ರ ಮೇಲೆ ಸಿಕ್ಕಾಪಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಇವರು. ಸೊ ಸ್ಟೋನ್ಸು ಅಷ್ಟೇ ಯೂನಿಕಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲೂ ಡಿಫ್ರೆಂಟಾಗಿ ಸ್ಟೋನ್ಸ್ ಇದೆಯಾ. ಹಾಗೆ ಜ್ಯುವೆಲ್ಲರಿ ವರ್ಕ್ಸ್ ಎಲ್ಲ ಸ್ಟೋನ್ಸ್ನ ಕವರ್ ಮಾಡಿದ್ದಾರೆ. ಸೊ ಗಣೇಶ ನಾನು ಆಲ್ರೆಡಿ ಹೇಳ್ದಂಗೆ ಲೈಕ್ ಪೇಂಟಿಂಗ್ ವರ್ಕ್ಸ್ ಅಲ್ಲಿ ಸಿಕ್ಕಾಪಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅಣ್ಣ ಇದು ಯಾವ ಟೈಪ್ ಗಣೇಶ ಅಣ್ಣ? ಅಯೋಧ್ಯ ಸ್ಟೈಲ್. ಅಯೋಧ್ಯದಲ್ಲಿ ನಮ್ಮ ರಾಮ ಸ್ಟೈಲ್ ಹೇಗಿದೆಯೋ ಆ ತರ ಗಣಪತಿ. ಅದಕ್ಕೆ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಅಣ್ಣ ಎಷ್ಟು ಅಡಿ ಬರ್ಬೋದು ಅಣ್ಣ? 6 ಫೀಟ್ ಬರ್ಬೋದು. ಒಂದ್ಸತಿ ಗಣೇಶ ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಕೆಳಗಡೆಯಿಂದ ಮೇಲ್ ತನಕನೂ ಸ್ಟೋನ್ ವರ್ಕ್ಸ್ ಮಾಡಿ ಫಿಲ್ ಮಾಡಿ ಇಟ್ಟಿದ್ದಾರೆ. ಇದು ಆಲ್ರೆಡಿ ಯಾರೋ ಬುಕ್ ಮಾಡಿದ್ದಾರೆ. ಅಣ್ಣ ಇದೇ ತರ ಪೀಸು ಇನ್ನೊಂದು ಇದೆಯಾ? 9 ಫೀಟ್ ಇದೆ. 9 ಫೀಟ್. ಸೊ ಇದು 6 ಅಡಿ ಅಂದ್ರ? 6 ಫೀಟ್. ಸೊ ಗೈಸ್ ಇದು 6 ಫೀಟ್. ಸೊ ಇದೇ ತರ ಪೀಸು ಇನ್ನೊಂದು 9 ಫೀಟ್ ಇದೆ, ಅದನ್ನ ತೋರಿಸ್ತೀನಿ ಬನ್ನಿ. ಇವಾಗ ಗೈಸ್ ನಾನು ಹಿಂಗ ಆಗ್ಲೇ ಒಂದು 6 ಫೀಟ್ ಗಣಪತಿ ತೋರಿಸ್ತೆ. ಇವಾಗ ಸೇಮ್ ಸ್ಟೈಲು ರಾಮನ್ ಸ್ಟೈಲು 9 ಫೀಟ್ ಗಣಪತಿ ತೋರಿಸ್ತಾ ಇದೀನಿ ನೋಡಿ. ಎಷ್ಟು ಯೂನಿಕ್ ಆಗಿದೆ. ಇವರು ಎಲ್ಲಾನು ಅಷ್ಟೇ ಸ್ಟೋನ್ ವರ್ಕ್ ಮಾಡ್ಬಿಟ್ಟು ಕಂಪ್ಲೀಟ್ ಮಾಡಿ ಇಟ್ಟಿದ್ದಾರೆ. ಸೊ ಹಿಂದೆ ಪ್ರಭಾವಳಿನೂ ಅಷ್ಟೇ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಈ ಫಿನಿಶಿಂಗು ನಮ್ಮ ಗಣಪತಿ ಫಿನಿಶಿಂಗು ಅಷ್ಟೇ ಅಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಸ್ಟೋನ್ ವರ್ಕ್ಸ್ ಮೇಲೆ ಇವ್ರು ಸಿಕ್ಕಾಪಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಇವರು. ರೈಟ್ ಫ್ರಮ್ ಕಾಲಿಂದ ಹಿಡಿದು ಕಿರೀಟನೂ ಅಷ್ಟೇ ಎಷ್ಟು ಸ್ಟೋನ್ ವರ್ಕ್ಸ್ ಮಾಡಿ ಕಂಪ್ಲೀಟ್ ಮಾಡಿ ಬ್ಯೂಟಿಫುಲ್ ಆಗಿ ಇಟ್ಟಿದ್ದಾರೆ. ಸೊ ನಾಮನೂ ನೋಡ್ಬೋದು ನಮ್ಮ ರಾಮಂದು. ಸೊ ರಾಮನ್ ಸ್ಟೈಲಲ್ಲಿ ನಾಮ ಇದೆ ನೋಡಿ. ಸೊ ಅದನ್ನು ಬಿಟ್ಟಿಲ್ಲ, ಅದಕ್ಕೂ ಸ್ಟೋನ್ ವರ್ಕ್ಸ್ ಮಾಡಿಬಿಟ್ಟು ನಮ್ಮ ಗಣಪತಿನ ಬ್ಯೂಟಿಫುಲ್ ಆಗಿ ಮಾಡಿ ಇಟ್ಟಿದ್ದಾರೆ. ಸೊ 6 ಫೀಟಲ್ಲಿ ಅವೈಲೇಬಲ್ ಇದೆ, ಹಾಗೂ 9 ಫೀಟಲ್ಲಿ ಅವೈಲೇಬಲ್ ಇದೆ. ಮತ್ತೊಂದು ಗಣಪತಿಗೆ ಬಂದಾಗ ಹಿಂದೆ ನೋಡ್ಬೋದು ನಮ್ಮ ಅಯೋಧ್ಯ ರಾಮ, ಅದು ಬ್ಯಾಕ್ ಡ್ರಾಪ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಮ್ಮ ರಾಮನ್ ತರ ಸಖದಾಗಿ ನಿಂತಿದ್ದಾರೆ ಇವರು ನಮ್ಮ ಗಣಪತಿ. ಸೊ ಇದಕ್ಕೂ ಅಷ್ಟೇ ಸ್ಟೋನ್ ವರ್ಕ್ಸ್ ಮಾಡಿಬಿಟ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಸೊ ಹಿಂದೆ ಬ್ಯಾಕ್ ಡ್ರಾಪ್ ನೋಡ್ಬೋದು ನಮ್ಮ ಟೆಂಪಲ್ ಥೀಮಲ್ಲಿ ಕೊಟ್ಬಿಟ್ಟು ನಮ್ಮ ಗಣಪತಿ ಈ ಥರ ನಿಲ್ಲಿಸಿದ್ದಾರೆ. ಸೊ ಹಾಗೆ ಹಿಂದೆ ಚಿಕ್ಕದಾಗಿ ಇವರಿಗೆ ಕಿರೀಟ ಕೊಟ್ಟಿದ್ದಾರೆ. ಆ ಕಿರೀಟಗೂ ಅಷ್ಟೇ ನೋಡಿ ಸೂರ್ಯ ಕಿರಣ ಥರ ಲೈಕ್ ಸನ್ರೈಸ್ ಥರ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಇವ್ರದ್ದು ಲೈಕ್ ಕಿರೀಟ ಇದೆಯಲ್ಲ, ಸೊ ಅದೂ ಅಷ್ಟೇ ರಾಮನ್ ಥರ ಇದೆ. ಅದಕ್ಕೂ ಸ್ಟೋನ್ ವರ್ಕ್ಸ್ ಮಾಡಿಬಿಟ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಮತ್ತು ಹಾಗೆ ಈ ಕಡೆ ಬಂದಾಗ ಸೊಂಡಿಗೂ ಅಷ್ಟೇ ನೋಡ್ಬೋದು ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ. ಸೊ ಜ್ಯುವೆಲ್ ವರ್ಕ್ಸ್ಗೂ ಅಷ್ಟೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಮತ್ತೊಬ್ಬರನ್ನ ಚಾನಲ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಬ್ರೋ ನಿಮ್ಮ ಹೆಸರು? ಶ್ರೀನಿವಾಸ್ ಅಂದ್ಬಿಟ್ಟು. ಸೂಪರ್. ಓಕೆ ಬ್ರೋ, ನಮ್ಮ ನಂಗೊಂದು ಡೌಟ್ ಬ್ರೋ, ನಮ್ಮ ಚಾನಲಿಂದ ಯಾರಾದರೂ ಬಂದರೆ ಅವ್ರಿಗೆ ಏನು ಡಿಸ್ಕೌಂಟ್ಸ್ ಮಾಡ್ಕೊಡ್ತೀರಾ? ಬ್ರೋ ಈ ಪೀಸ್ ನೋಡಿ 12 ಫೀಟ್ ಇದೆ ಈ ಗಣಪತಿನ. ಓಕೆ, ನಿಮ್ಮ ಅಂದಾಜು ಎಷ್ಟು ಇರ್ಬೋದು ಪ್ರೈಸ್ ಇದಕ್ಕೆ? ಇದು ಒಂದು 70,000 ರೂಪಾಯಿ, ಒಂದು ಅರೌಂಡ್ 65 ಇಂದ 70,000. ಡೈರೆಕ್ಟ್ ಬುಕಿಂಗ್ ಇಲ್ಲ. ಕಸ್ಟಮರ್ ಏನ ಬಂದು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ನಾವು ಇವಾಗಲೇ ತಗೊಂಡು ಹೋಗ್ತೀವಿ ಅಂದ್ರೆ ಓಕೆ 45,000 ಕೊಟ್ಬಿಡೋಣ. 45,000 ರೂಪಾಯಿ 12 ಅಡಿ ಇದೆ.
ಓಕೆ ಗೈಸ್ ನೋಡ್ಬೋದು 45,000 ರುಪೀಸ್ಗೆ ನಾನು ಗೆಸ್ ಮಾಡಿದ ಒಂದು 65 ಇಂದ 70,000 ರುಪೀಸ್ ತನಕ ಇರುತ್ತೆ ಅಂದ್ಬಿಟ್ಟು 12 ಫೀಟ್ ಅಲ್ಲ ಬ್ರೋ 12 ಫೀಟ್ ಇದೆ. ಸೊ 12 ಫೀಟ್ ಇದೆ 45,000 ರುಪೀಸ್ಗೆ ಈ ಗಣಪತಿನ ಬಿಟ್ಕೊಡ್ತಾ ಇದ್ದಾರೆ ಬ್ರೋ. ಹಂಗಾರೆ ಇನ್ನೊಂದು ಗಣಪತಿ ರೇಟು ಬ್ರೋ 13 ಫೀಟ್ ಇದೆ. ನೀವು ಗೆಸ್ ಮಾಡಿ ಪ್ರೈಸ್ ನೋಡೋಣ ಫಸ್ಟ್. ಇದೇ ನಾನು ಒಂದು 60,000 ರೂಪಾಯಿಗೆ 65,000 ಗೆಸ್ ಮಾಡಿದೆ. ಇದೊಂದು 80,000 ಒಂದು 80,000 ಇರುತ್ತೆ ಬ್ರೋ ಇದು. ಬ್ರೋ ಬುಕ್ಕಿಂಗ್ ಇಲ್ಲದೆ ಡೈರೆಕ್ಟಾಗಿ ಬಂದು ನಾವು ಡೈರೆಕ್ಟಾಗಿ ತೊಗೊಂಡೋಗ್ತೀವಿ ಅಂದರೆ ಒಂದು 55ಗೆ ಮಾಡ್ಕೊಟ್ಬಿಡೋಣ. 55,000 ರೂಪಾಯಿ 55,000ಗೆ 13 ಫೀಟ್ ಬರುತ್ತೆ. ಗೈಸ್ ನೋಡ್ಬೋದು 55,000 ರೂಪಾಯಿಗೆ 13 ಅಡಿ ಗಣಪತಿ ಇದೆ. ಸೊ ಹಿಂದೆ ಎಲ್ಲ ನೋಡ್ಬೋದು ತ್ರಿಶೂಲ ಇದೆ, ನಮ್ಮ ಲೈಕ್ ಅಯೋಧ್ಯೆ ರಾಮ ಟೆಂಪಲ್ ಇದೆ, ಲೈಕ್ ಗಣಪತಿ ಇದೆ, ಮತ್ತೆ ಇಲ್ಲಿ ನೋಡಿದ್ರೆ ನಮ್ಮ ಶಿವ ಇದ್ದಾರೆ. 13 ಅಡಿ ಗಣಪತಿಗಳು. ಸೊ ಗೈಸ್ ಒಂದು ನಾನು ಹೇಳ್ತಾ ಇದ್ದೀನಿ, ಡೈರೆಕ್ಟಾಗಿ ವಿಸಿಟ್ ಮಾಡಿ. ಸೊ ವಿಡಿಯೋದಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟೇ ಕವರ್ ಮಾಡೋಕ್ಕಾಗ್ತಾ ಇರೋದು. ಯಾಕಂದರೆ ಒಂದೊಂದು ಗಣಪತಿಗಳು 13 ಅಡಿ ಇದೆ, 12 ಅಡಿ ಇದೆ. ಸೊ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಲ್ಲ. ಸೊ ಡೈರೆಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬಂದ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಹೆಸರು ಇಲ್ಲಿ ಹೇಳ್ಕೊಂಡು ಬಂದರೆ ನಿಮಗೆ 10% ಡಿಸ್ಕೌಂಟ್ ಕೊಡ್ತಾರಂತೆ ಬ್ರೋ. ಹಾಗೆ ಒಂದೊಂದು ಗಣಪತಿನೂ ತೋರಿಸ್ಕೊಂಡು ಹೋಗ್ತೀರಾ? ಹಾಂ ಬನ್ನಿ ಬ್ರೋ. ಬ್ರೋ ಇವ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಬ್ರೋ ಇದು ಒಂದು 12 ಫೀಟ್ ಇದೆ. ಓಕೆ, ಸ್ಟೋನ್ ವರ್ಕ್ ಎಲ್ಲ ಆಗಿದೆ. ಓಕೆ, ನೀವು ಇದನ್ನು ಅಷ್ಟೇ ಬಂದು ಡೈರೆಕ್ಟಾಗಿ ತೊಗೊಂಡೋಗ್ತೀನಿ ಅಂದರೆ ಒಂದು 75ಗೆ ಮಾಡ್ಕೊಡೋಣ. ಸೊ ಗೈಸ್ ನೋಡ್ಬೋದು ಸ್ಟೋನ್ ಏನು ಹೇಳ್ತಾ ಇದ್ದೀನಿ ಪ್ರೈಸು ಅದೆಲ್ಲ ವಿತೌಟ್ ಬುಕ್ಕಿಂಗ್ ಹಂಗೆ ತೊಗೊಂಡೋಗ್ತೀನಿ ಅಂದರೆ ಸ್ಪಾಟಲ್ಲಿ ತೊಗೊಂಡೋದ್ರೆ. ನೀವು ಬುಕ್ಕಿಂಗ್ ಏನಾರು ಮಾಡ್ತೀನಿ ಅಂದರೆ ಸ್ವಲ್ಪ ಪ್ರೈಸ್ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕಂದರೆ ಅದು ಗೋಡನ್ ಚಾರ್ಜು, ಲೇಬರ್ ಚಾರ್ಜು ಇದೆಲ್ಲ ಕೈಯಲ್ಲಿ ಎತ್ತಕ್ಕಾಗಲ್ಲ. ಲಿಫ್ಟ್ ಅದೆಲ್ಲ ಮತ್ತೆ ಚಾರ್ಜಸ್ ಆಗುತ್ತೆ. ನೀವು ಡೈರೆಕ್ಟಾಗಿ ತೊಗೊಂಡೋದ್ರೆ ಡೈರೆಕ್ಟಾಗಿ ಬಂದರೆ ಇನ್ನೂ ಒಂದು ಏನೋ ನಮ್ಮ ಕೈಲಾಗಿತ್ತು ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ. ಸೊ ಗೈಸ್ ಡೈರೆಕ್ಟ್ ವಿಸಿಟ್ ಮಾಡಿ. ಮತ್ತೆ ನೀವು ಈ ಗಣಪತಿ ಇವಾಗ ಏನು ಪ್ರೈಸಸ್ ಅವ್ರು ಹೇಳಿದ್ದಾರೆ ಅದು ಎಲ್ಲಾನು ನೀವು ಬಂದ್ಬಿಟ್ಟು ಸ್ಪಾಟಲ್ಲಿ ಗಣಪತಿ ತಗೊಂಡು ಹೋಗೋಂಗಿದ್ರೆ ಮಾತ್ರ ಪ್ರೈಸಸ್ಸು. ನೀವು ಡೈರೆಕ್ಟಾಗಿ ಗೋಡನ್ನ ವಿಸಿಟ್ ಮಾಡಿ ಗುರು, ಇನ್ನೂ ನೆಗೋಷಿಯೇಷನ್ಸ್ ಮಾಡ್ತಾರೆ ಬ್ರೋ. ಹಾಗೆ ಈ ಕಡೆ ಬಂದಾಗ ಬ್ರೋ ಸ್ಟೋನ್ ವರ್ಕ್ಸು ಅವ್ರಿಗೆ ಒಂದು ಸ್ವಲ್ಪ ತೋರಿಸ್ತೀರಾ ಸ್ಟೋನ್ ವರ್ಕ್ಸ್ ಹೇಗೆ ಮಾಡ್ತೀರಾ ಅಂತ? ಸರ್ ಅದು ಮಾಡೋದು ನಮ್ಮ ಹುಡುಗರು ಇದ್ದಾರೆ 2-3 ಜನ. ಓಕೆ, ಎಲ್ಲ ಲೈಕ್ ಅವರೆಲ್ಲ ಸ್ಟೋನ್ ವರ್ಕೇ ಮಾಡೋದು. ಓಕೆ, ನೀವು ಇವಾಗ ನಿಮಗೆ ಸ್ಟೋನ್ ವರ್ಕ್ ಆಗದೇ ಇರೋ ಗಣೇಶ ಇಲ್ಲಿ ಕಾಣ್ತಾ ಇರ್ಬೋದು. ಓಕೆ, ಸ್ಟೋನ್ ವರ್ಕ್ ಆಗದೇ ಇರೋ ಗಣಪತಿ ಈ ತರ ಇರುತ್ತೆ. ಲೈಕ್ ನೀವೇನೋ ಬಂದು ವಿಸಿಟ್ ಮಾಡಿ ನಿಮ್ಮ ಸ್ಟೈಲ್ ಅಥವಾ ನಿಮ್ಮ ಟೇಸ್ಟ್ ಯಾವ ತರ ಬೇಕು ಅಂತ ನೋಡಿ ಏನೋ ಹೇಳಿದ್ರೆ ಅದೇನಿರುತ್ತೆ ಬೇಕಾದ್ರೆ ನೀವು ತಗೊಂಡು ಹೋಗ್ತೀನಿ ಅಂದ್ರೆ ಒಂದು ಸ್ವಲ್ಪ ಹೊತ್ತು ಒಂದು 2 hours ವೆಯ್ಟ್ ಮಾಡಿದ್ರೆ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಆ ಥರ ಬೇಕಾದ್ರೂ ಸ್ಟೋನ್ ವರ್ಕ್ ಮಾಡ್ಕೊಡೋ ಹುಡುಗರು ನಮ್ಮ ಹತ್ರ ಇದ್ದಾರೆ. ಓಕೆ ಗೈಸ್ ನೋಡ್ಬೋದು ಇವ್ರ ಹತ್ರ ಕಸ್ಟಮೈಸೇಷನ್ ಆಗಿ ಸ್ಟೋನ್ ವರ್ಕ್ ಮಾಡೋರು ಇದ್ದಾರೆ. ಸೊ ನಮ್ಮ ಗಣಪತಿ ನಾರ್ಮಲ್ ಗಣಪತಿ ಇಲ್ಲಿದೆ ನೋಡ್ಗುರು. ಸೊ ಈ ಥರ ಗಣಪತಿ ಇರುತ್ತೆ. ಸೊ ನೀವು ಸ್ಟೋನ್ ವರ್ಕು ಇದ್ರ ಮೇಲೆ ಯಾವ ಥರ ರಿಕ್ವೆಸ್ಟ್ ಮಾಡ್ತೀರೋ ನಮ್ಮ ಪಂಚೆ, ಶಲ್ಯಗೆ, ಕಿರೀಟಗೆ, ಸೊಂಡ್ಲಿಗೆ ಅವ್ರು ಆ ಥರ ನಿಮಗೆ ಗಣಪತಿನ ಸ್ಟೋನ್ ವರ್ಕ್ ನೋಡ್ಬೋದು ಈ ಕಡೆ. ಸೊ ಈ ಥರ ಸ್ಟೋನ್ ವರ್ಕ್ಸ್ನ ಫಿಲ್ ಮಾಡಿ ಕೊಡ್ತಾರೆ. ಮತ್ತೊಂದು ಗಣಪತಿಗೆ ಬಂದಾಗ ಕೃಷ್ಣ ಸ್ಟೈಲ್ ಇದ್ದಾರೆ. ಸೊ ಇವ್ರ ಕಿರೀಟ ಎಲ್ಲ ನೋಡಿ ಇನ್ನೂ ಸ್ಟೋನ್ ವರ್ಕ್ಸ್ ಎಲ್ಲ ಆಗಿಲ್ಲ. ನೀವು ಸ್ಟೋನ್ ವರ್ಕ್ಸ್ ಕೇಳಿದ್ರೆ ಇವ್ರು ಲೈಕ್ ಮಾಡಿಕೊಡ್ತಾರೆ. ಸೊ ಇಲ್ಲೂ ನೋಡ್ಬೋದು ಬ್ಯೂಟಿಫುಲ್ಲಾಗಿ ಪೇಂಟ್ ಮಾಡಿದ್ದಾರೆ. ಲೈಕ್ ಬ್ಲೂ ಕಲರ್ ಪಂಚೆ ಮೇಲೆ ಸಿಲ್ವರ್ ಕಲರ್ ಲೈಕ್ ಸ್ಪ್ರಿಂಕಲ್ಸ್ ಮಾಡಿದ್ದಾರೆ. ಸೊ ಗಣಪತಿ ಅಂತೂ ಯೂನಿಕ್ ಆಗಿದೆ. ಸೊ ಹಿಂದೆ ಏನು ಪ್ರಭಾವಳಿ ಬರಲ್ಲ, ಬಟ್ ಪ್ರಭಾವಳಿ ಬರ್ದಿರೇನೆ ನಮ್ಮ ಗಣಪತಿ ಯೂನಿಕ್ ಆಗಿದೆ. ಸೊ ಹಾಗೆ ಮತ್ತೊಂದು ಗಣಪತಿ ತೋರಿಸ್ಕೊಂಡು ಹೋಗ್ತೀನಿ. ಸೊ ಇವ್ರು ನೋಡ್ಬೋದು ದರ್ಬಾರ್ ಸ್ಟೈಲಲ್ಲಿ ಕೂತಿದ್ದಾರೆ. ಸೊ ಇವ್ರದ್ದು ಪೇಂಟಿಂಗ್ ವರ್ಕು ಫಿನಿಶಿಂಗ್ ಎಲ್ಲ ಸಿಕ್ಕಾಪಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಇವರು. ಇದಕ್ಕೆ ಸ್ಟೋನ್ ವರ್ಕ್ಸ್ ಮಾಡದೇ ಇರಬೇಕಾದ್ರೆ ಗಣಪತಿ ಯೂನಿಕಾಗಿ ಕಾಣ್ತಾ ಇದೆ. ಇನ್ನು ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿಬಿಟ್ರೆ ಗಣಪತಿ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ಮತ್ತೊಂದು ಹಾಗೆ ಹಿಂದೆ ಬಂದರೆ ಲಾಲ್ಬಾಗ್ ಚಾ ರಾಜ ಸ್ಟೈಲಲ್ಲಿ ಇದ್ದಾರೆ. ಸೊ ಇವ್ರಿಗೂ ಅಷ್ಟೇ ನೋಡ್ಬೋದು ಹಿಂದೆ ಪ್ರಭಾವಳಿ ಎಲ್ಲ ಕೊಟ್ಬಿಟ್ಟು ಯೂನಿಕ್ ಆಗಿದೆ ನಮ್ಮ ಗಣಪತಿ. ಲೈಕ್ ಇದಕ್ಕೂ ಅಷ್ಟೇ ನೋಡ್ಬೋದು ಪೇಂಟಿಂಗ್ಸು ಅಷ್ಟೇ ಸಿಕ್ಕಾಪಡೆ ಕಾನ್ಸಂಟ್ರೇಟ್ ಮಾಡಿ ಒಂದೊಂದು ಪೇಂಟ್ ವರ್ಕ್ಸ್ ಮಾಡಿದ್ದಾರೆ. ಸೊ ಹಾಗೆ ಈ ಕಡೆ ಬಂದರೆ ಗಣಪತಿ ಇದು ಸಿಕ್ಕಾಪಟ್ಟೆ ಇಷ್ಟ ಗುರು. ಗುಂಡಕ್ಕಿದೆ ನೋಡ್ಬೋದು. ಇದು ಬ್ಯೂಟಿಫುಲ್ ಆಗಿದೆ. ಲೈಕ್ ಒಂದು 6.5 ಫೀಟ್ ತನಕ ಬರುತ್ತೆ ಗಣಪತಿ ಇದು. ಸೊ ಹತ್ತಿರ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಯೂನಿಕಾಗಿ ಪೇಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತ. ಅಷ್ಟು ಯೂನಿಕ್ ಆಗಿದೆ ನಮ್ಮ ಗಣಪತಿ ಇದು. ಸೊ ಹಾಗೆ ನೋಡ್ಬೋದು. ಸೊ ಹೊಟ್ಟೆನೂ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಅದು ಕೂತಿರೋ ಸ್ಟೈಲು ಅಷ್ಟೇ ನೋಡ್ಬೋದು. ಕಾಲ ಹತ್ರ ಎಲ್ಲ ಯೂನಿಕ್ ಆಗಿದೆ ಗುರು. ಸೊ ಇಲ್ಲೊಂದು ಗಣಪತಿಗೆ ಬಂದಾಗ ಇದು ಲಾಲ್ಬಾಗ್ ಚಾ ರಾಜ. ಇದು ಎಲ್ರಿಗೂ ಗೊತ್ತಿರುತ್ತೆ, ಮುಂಬೈಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಗಣಪತಿ ಇದು. ಸೊ ಇದು ಅಷ್ಟೇ ಎಷ್ಟು ಯೂನಿಕಾಗಿ ಕೊಟ್ಟಿದ್ದಾರೆ ಗಣಪತಿ. ಆ ಪಂಚೆ ಕಲರು ಮತ್ತು ಹಿಂದೆ ಪ್ರಭಾವಳಿ, ಆ ಸ್ಟ್ಯಾಂಡರ್ಡ್ ಪ್ರಭಾವಳಿ ಮೇಂಟೈನ್ ಮಾಡಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿದೆ. ಮತ್ತು ಗಣಪತಿ ಫಿನಿಶಿಂಗು ಅಷ್ಟೇ ನಿಮಗೆ ಗೊತ್ತಾಗ್ಬೋದು ಲೈಕ್ ವಿಡಿಯೋದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತು ನಾನು ಇನ್ನೊಂದು ಏನು ಹೇಳೋದು ಅಂತ ಅಂದರೆ ಗೈಸ್ ಡೈರೆಕ್ಟಾಗಿ ಗೋಡನ್ ವಿಸಿಟ್ ಮಾಡಿ. ಸೊ ಇಲ್ಲಿ 100+ ವೆರೈಟೀಸ್ ಆಫ್ ಗಣಪತಿಗಳಿದೆ. ಸೊ 13 ಅಡಿ ತನಕ ಹೈಟ್ಗಳಿದೆ. ಸೊ ನೀವು ಡೈರೆಕ್ಟಾಗಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಗಣಪತಿ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಹಾಗೆ ಮತ್ತೊಂದು ಗಣಪತಿಗೆ ಬಂದಾಗೆ ದರ್ಬಾರ್ ಸ್ಟೈಲಲ್ಲಿ ಕೂತಿದ್ದಾರೆ ನೋಡಿ. ಇವರು ಎಷ್ಟು ಯೂನಿಕ್ ಆಗಿದ್ದಾರೆ. 4 ಕೈ ಇದೆ. ಸೊ ಪಂಚೆ ಕಲರು ಮತ್ತು ಅವ್ರ ಸೋಫಾ ಮೇಲೆ ಕೂತಿರೋದು ಮತ್ತು ಅವ್ರ ಲುಕ್ಕು ಎಲ್ಲನೂ ಬ್ಯೂಟಿಫುಲ್ ಆಗಿದೆ. ಸೊ ಹಾಗೆ ಆ ಕಡೆ ಹೋದಾಗ ನಮ್ಮ ನವಿಲ್ ಇದೆ ನೋಡಿ. ಸೊ ನವಿಲ್ ಮೇಲೆ ಲೈಕ್ ಅವರು ಕೂತಿರೋ ಥರ ಸ್ಟೈಲ್ ಇದು ಕಾನ್ಸೆಪ್ಟು ಬ್ಯೂಟಿಫುಲ್ ಆಗಿದೆ ಗಣಪತಿ ಅಂತೂ. ಸೊ ಇದಕ್ಕೆಲ್ಲ ನೀವು ಇನ್ನೂ ಸ್ಟೋನ್ ವರ್ಕ್ಸ್ ಎಲ್ಲ ಆ್ಯಡ್ ಮಾಡಿದ್ರಿ ಅಂತ ಅಂದರೆ
ನಮ್ಮ ಗಣಪತಿ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ಹಾಗೆ ಮತ್ತೊಂದು ಗಣಪತಿಗೆ ಬಂದಾಗ ಇದು ಅಷ್ಟೇ ನೋಡಿ ಎಷ್ಟು ಯೂನಿಕಾಗಿ ಕ್ಯೂಟಾಗಿದೆ ಗುರು ಗಣಪತಿ ಇವ್ರ ಹತ್ರ. ಸೊ ಪೇಂಟ್ ವರ್ಕ್ಸು ಮತ್ತು ಅದು ಇಂಪ್ರೆಷನು ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡಿ ಒಂದೊಂದು ಗಣಪತಿನೂ ಮಾಡಿದ್ದಾರೆ. ಇದೆಲ್ಲ ಇನ್ನೂ ಸ್ಟೋನ್ ವರ್ಕ್ಸ್ ಆಗಿಲ್ಲ ಗುರು. ಸೊ ಸ್ಟೋನ್ ವರ್ಕ್ಸ್ ಆಯಿತು ಅಂತ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಮತ್ತು ಆ ಸ್ಟೋನ್ ವರ್ಕ್ಸ್ ಮಾಡೋರನ್ನೂ ನಾವು ಮಾತಾಡ್ಸೋಣ. ಸೊ ಯಾವ ಥರ ಸ್ಟೋನ್ ವರ್ಕ್ಸ್ ಮಾಡ್ತಾರೆ, ಎಷ್ಟು ಅವರ್ ತೊಗೊತಾರೆ, ಏನು ಎತ್ತ ಎಲ್ಲನೂ ಮಾತಾಡ್ಸೋಣ. ಹಾಗೆ ಈ ಕಡೆ ಬಂದಾಗ ಇದು ಇನ್ನೊಂದು ಸ್ಟೈಲು. ಸೊ ಆಗಲೇ ತೋರಿಸೋದಲ್ಲ ಅದೇ ಥರ ಸ್ಟೈಲು ಮತ್ತೊಂದು ಪೀಸ್ ಇದು. ಹಾಗೆ ಮತ್ತೊಂದು ಗಣಪತಿಗೆ ಬಂದಾಗ ಹಿಂದೆ ಪ್ರಭಾವಳಿನೇ ಬ್ಯೂಟಿಫುಲ್ ಆಗಿದೆ ಗುರು, ಎಷ್ಟು ದೊಡ್ಡದಾಗಿದೆ ನೋಡ್ಬೋದು ಪ್ರಭಾವಳಿನೇ. ಸೊ ಲಾಲ್ ಬಾಗ್ ಚಾ ರಾಜ ಸ್ಟೈಲಲ್ಲಿದೆ ಅಷ್ಟೇ, ಬಟ್ ಲಾಲ್ ಬಾಗ್ ಚಾ ರಾಜ ಅಲ್ಲ ಇದು. ಲಾಲ್ ಬಾಗ್ ಚಾ ರಾಜ ಹಿಂದೆ ಇದ್ದಾರೆ ನೋಡಿ. ಸೊ ಅವರು ರಿಯಲ್ ಲಾಲ್ ಬಾಗ್ ಚಾ ರಾಜ. ಮತ್ತು ಈ ಗಣಪತಿ ಎಲ್ಲ ರಿಯಲಿಸ್ಟಿಕ್ ಆಗಿ ನಿಮಗೆ ಹೆಂಗಿರುತ್ತೋ ಆ ಥರ ಪೇಂಟ್ ಮಾಡಿ ಲೈಕ್ ರಿಯಲಿಸ್ಟಿಕ್ ಆಗಿ ಕೊಡ್ತಾರೆ ಇದು. ಸೊ ಹಿಂದೆ ಪ್ರಭಾವಳಿ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ. ಸೊ ಈ ಕಡೆ ಬಂದಾಗ ನಮ್ಮ ಆನೆ ಇದೆ. ಸೊ ಆನೆ ಫಿಲ್ಲಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಗಣಪತಿ ಸೂಪರಾಗಿ ಕೂತಿದ್ದಾರೆ. 2 ಕಡೆ ಆನೆ ಇದೆ, ಮತ್ತು ದಿಂಬಿದೆ, ಪಂಚೆ ಶಲ್ಯ ಎಲ್ಲನೂ ಲೈಕ್ ಅಟ್ರ್ಯಾಕ್ಟ್ ಮಾಡೋ ಥರ ಕಲರ್ಸಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಇನ್ನೂ ಸ್ಟೋನ್ ವರ್ಕ್ಸ್ ಆಗಿಲ್ಲ. ಹಿಂದೆ ಒಂದು ಗಣಪತಿ ಇದೆ ನೋಡಿ, ಇದಕ್ಕೆ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ. ಸೊ ನಮ್ಮ ಆನೆ ಕಲರ್ ಯಾವ ಥರ ಇರುತ್ತೋ ಗ್ರೇ ಕಲರು, ಸೊ ಅದೇ ಥರ ಇದೆ. ಸೊ ಸ್ಟೋನ್ ವರ್ಕ್ಸ್ ಮಾಡಿಬಿಟ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಹಿಂದೆನೂ ಅಷ್ಟೇ ನೋಡ್ಬೋದು, ಓಮ್ ಅಂದ್ಬಿಟ್ಟು ಕೊಟ್ಬಿಟ್ಟು ನಮಗೆ ಲೈಕ್ ಆನೆದು ಬ್ಯಾಕ್ಗ್ರೌಂಡ್ ಪ್ರಭಾವಳಿ ಕೊಟ್ಟಿದ್ದಾರೆ. ಸ್ಟೋನ್ ವರ್ಕ್ಸ್ ಎಲ್ಲ ನೋಡ್ಬೋದು ಎಷ್ಟು ಯೂನಿಕಾಗಿ ಇವರು ಕೊಟ್ಟಿರ್ತಾರೆ. ಲೈಕ್ ಎಲ್ಲ ಗಣಪತಿಗೂ ಸ್ಟೋನ್ ವರ್ಕ್ಸಿಂದನೇ ಹೈಲೈಟ್ ಆಗೋದು, ನಾರ್ಮಲ್ ಪೇಂಟಿಂಗಿಂದ ಹೈಲೈಟ್ ಆಗುತ್ತೆ. ಬಟ್ ಇವರು ಸ್ಟೋನ್ ವರ್ಕ್ಸ್ ಕೊಟ್ಬಿಟ್ಟು ಇನ್ನೂ ರಿಯಲಿಸ್ಟಿಕ್ಕಾಗಿ ಕೊಡ್ತಾರೆ. ಮತ್ತೊಂದು ಗಣಪತಿಗೆ ಹೋದಾಗ ಈ ಕಡೆ ಇದ್ದಾರೆ ನೋಡಿ, ಒಬ್ಬರು ಗುಂಡಕ್ಕಿದ್ದಾರೆ. ಸೊ ಅವ್ರ ಪಕ್ಕದಲ್ಲಿ ಹೋಗ್ತೀನಿ ರೀ. ಸೊ ಈ ಗಣಪತಿನೂ ಅಷ್ಟೇ ನೋಡಿ, ಫೇಸು ಕಿರೀಟ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಈ ಸೊಂಡ್ಲು ಇದಕ್ಕೆಲ್ಲ ಇನ್ನೂ ಸ್ಟೋನ್ ವರ್ಕ್ಸ್ ಮಾಡಿಲ್ಲ. ಸ್ಟೋನ್ ವರ್ಕ್ಸ್ ಮಾಡಿದ್ರೆ ಗಣಪತಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ಗುಂಡಕ್ಕೆ ಸಖತ್ತಾಗಿದ್ದಾರೆ. ಸೊ ಕಿವಿನೂ ಅಷ್ಟೇ ನೋಡ್ಬೋದು ಎಷ್ಟು ದೊಡ್ಡದಿದೆ. ಮತ್ತು ಈ ಕಿವಿಯಲ್ಲೂ ಕಾನ್ಸಂಟ್ರೇಟ್ ಮಾಡಿದ್ದಾರೆ ನೋಡಿ, ಆ ಸ್ಟ್ರೈಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಡಬಲ್ ಲೇಯರ್ ಕೋಟೆಡ್ ಪೇಂಟ್ ಕೊಟ್ಟಿದ್ದಾರೆ. ಸೊ ಗಣಪತಿ ಫೇಸಿಗೆ ಒಂದು ಪೇಂಟು, ಮತ್ತು ಇಲ್ಲಿ ಪಿಂಕಿಶು ಮತ್ತು ವೈಟಿಶ್ ಕಲರಲ್ಲಿ ಲೈಕ್ ಯೂನಿಕಾಗಿ ಹೈಲೈಟ್ ಮಾಡಿ ಇಟ್ಟಿದ್ದಾರೆ ಗಣಪತಿ. ಸೊ ಹಾಗೆ ಈ ಕಡೆ ಬಂದಾಗ ಇವರೊಬ್ರು ಇದ್ದಾರೆ, ಲೈಕ್ ಡಿಫ್ರೆಂಟ್ ಆಗಲೇ ಹೇಳಿದ್ನಲ್ಲ ಗುರು, ಇವ್ರ ಹತ್ರ 100+ ವೆರೈಟೀಸ್ ಆಫ್ ಗಣಪತಿಗಳಿದೆ. ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ. ಒಂದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಕೊಳಕ್ಕೆ ಹೋದರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇನ್ನೊಂದು ಗಣಪತಿ ಇರುತ್ತೆ. ಇವ್ರು ಮೇಜರ್ ಏನು ಗೊತ್ತಾ ಮಾಡ್ತಾರೆ, ಈ ಥರ ಗಣಪತಿ ಇರುತ್ತೆ, ಸ್ಟೋನ್ ವರ್ಕ್ಸ್ ಮಾಡಿಬಿಟ್ಟು ಅದಕ್ಕಿಂತ ಗಣಪತಿ ನೆಕ್ಸ್ಟ್ ಲೆವೆಲಲ್ಲಿ ಇಂಪ್ರೂವೈಸ್ ಮಾಡಿಬಿಟ್ಟು ನಮಗೆ ಫಿದಾ ಮಾಡಿಸ್ಬಿಡ್ತಾರೆ ಇವರು. ಸೊ ಇಲ್ಲೇ ನೋಡ್ಬೋದು ಎಷ್ಟು ಗಣಪತಿಗಳಿದೆ. ಸೊ ಇಲ್ಲೂ ಇದೆ, ಆ ಸೈಡ್ ರೋಡಲ್ಲೂ ಅಷ್ಟು ಗಣಪತಿಗಳಿದೆ. ಸೊ ಇನ್ನೂ ಸ್ಟಾಕ್ಸ್ ಬರ್ತಾ ಇದೆ ಗುರು. ಸೊ ಆಲ್ರೆಡಿ ಹೇಳ್ದಂಗೆ ಅಲ್ಲಿ ಆರೆಂಜ್ ಕಲರ್ ಗಣಪತಿ ಇದೆಯಲ್ಲ, ಸೊ ಅದನ್ನೆಲ್ಲ 45,000 ರೂಪಾಯಿ ಕೊಡ್ತಾ ಇದ್ದಾರೆ. ಏನು ನೀವು ಡೈರೆಕ್ಟಾಗಿ ಬಂದು ಗಣಪತಿನ ತೊಗೊಂಡು ಹೋಗಂಗಿದ್ರೆ ನೀವು ಬನ್ನಿ, ಇನ್ನೂ ಕನ್ಸೆಷನ್ ಮಾಡಿಕೊಡ್ತಾರೆ. ನಮ್ಮ ಚಾನಲ್ ಹೆಸರು ಹೇಳ್ಕೊಂಬನ್ನಿ, ನಿಮಗೆ ಕನ್ಸೆಷನ್ ಮಾಡಿಕೊಡ್ತಾರೆ. ಅವ್ರು ಆಲ್ರೆಡಿ ಹೇಳ್ದಂಗೆ 10% ಕನ್ಸೆಷನ್ ಕೊಡ್ತಿದ್ದಾರೆ ಅಂತೆ. ಸೊ ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಗಣಪತಿ ಇದೆ ಗುರು ಇಲ್ಲಿ. ಸೊ ಇವೆಲ್ಲ ನೋಡ್ಬೋದು ಪೇಟ ಹಾಕ್ಕೊಂಡು ಬ್ಯೂಟಿಫುಲ್ ಆಗಿದೆ. ಸೊ ಸ್ಟೋನ್ ವರ್ಕ್ ಆಗಿರೋದು ಇವೆಲ್ಲ. ಸೊ ಸೊಂಡ್ಲಿಗೂ ಅಷ್ಟೇ ನೋಡಿ ಯಾವ ಥರ ಮೆಟಲ್ ಸ್ಟೋನ್ ವರ್ಕ್ಸ್ ಕೊಟ್ಟಿರೋದು ಇವರು. ಸೊ ಕೈಗೂ ಅಷ್ಟೇ ಬಳೆ ಕೊಟ್ಟಿದ್ದಾರೆ. ಸೊ ಪಂಚೆಗೂ ಅಷ್ಟೇ ಇವರು ವೆಲ್ವೆಟ್ ಕ್ಲಾತಲ್ಲಿ ಅದ್ರ ಮೇಲೂ ವರ್ಕ್ ಆಗಿರೋ ಕ್ಲಾತಲ್ಲಿ ಲೈಕ್ ಪಂಚೆ ಕೊಟ್ಟಿದ್ದಾರೆ. ಸೊ ಈಗ ಹೊಟ್ಟೆಗೂ ಅಷ್ಟೇ ಆ ಜ್ವೆಲ್ ವರ್ಕ್ಸ್ ಮಾಡಿದ್ದಾರೆ. ಮತ್ತು ಗಣಪತಿಗೆ ಆ ಜ್ವೆಲ್ ವರ್ಕ್ಸ್ ಎಲ್ಲ ಏನೇನಿದೆಯೋ ಅದಕ್ಕೂ ಅಷ್ಟೇ ರಿಯಲಿಸ್ಟಿಕ್ಕಾಗಿ ಲೈಕ್ ಡೈಮಂಡ್ ವರ್ಕ್ಸ್ ಮಾಡಿ ಇಟ್ಟಿದ್ದಾರೆ. ಮತ್ತು ಪೇಟನೂ ಅಷ್ಟೇ. ಸೊ ಇವೆಲ್ಲ ಒರಿಜಿನಲ್ ಪೇಟಗಳು ಗುರು. ಕಿವಿ ಹತ್ರ ಬಂದಾಗ ಎಲ್ಲನೂ ಅಷ್ಟೇ ಗುರು, ಇವ್ರು ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡಿ ಒಂದೊಂದು ಗಣೇಶನು ಯೂನಿಕಾಗಿ ಪ್ರೆಸೆಂಟ್ ಮಾಡಬೇಕು ಅಂದ್ಬಿಟ್ಟು. ಮತ್ತು ಈ ಥರ ಇಲ್ಲಿ ಸ್ಟೋನ್ ವರ್ಕ್ ಮಾಡಿರೋದು ಇನ್ನೊಂದು ಗಣಪತಿಗೆ ಅವ್ರು ರಿಪೀಟ್ ಆಗಿರಲ್ಲ. ಸೊ ತೋರಿಸ್ತೀನಿ ಬನ್ನಿ ಪ್ರೂಫು. ಸೊ ಈ ಗಣಪತಿ ಒಂದು ಸತಿ ನೋಡ್ಕೊಳ್ಳಿ, ಇದೇ ಥರ ಸ್ಟೋನ್ ವರ್ಕು ಈ ಗಣಪತಿಗೆ ರಿಪೀಟ್ ಆಗಿರಲ್ಲ. ಸೊ ಅದೇ ಥರ ಯೂನಿಕ್ ಆಗಿರಬೇಕು. ಒಂದು ಗಣಪತಿಗಿನ್ನ ಒಂದು ಗಣಪತಿ ಸ್ಟೋನ್ ವರ್ಕಲ್ಲಿ ಹೈಲೈಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಗೈಸ್ ನೋಡ್ಬೋದು ಎಷ್ಟು ಟೈಪ್ಸ್ ಆಫ್ ಗಣಪತಿಗಳಿದೆ ಇವರಲ್ಲಿ. ನನಗೆ ಒಂದೊಂದು ಗಣಪತಿನೂ ನಾನು ತೋರಿಸ್ಕೊಂಡು ಹೋಗ್ತಾ ಇದ್ದರೆ ವೀಡಿಯೋ ಸಿಕ್ಕಾಪಟ್ಟೆ ದೊಡ್ಡದಾಗಿ ಹೋಗುತ್ತೆ ಗುರು. ಸೊ ನೋಡ್ಬೋದು 100+ ವೆರೈಟೀಸ್ ಇದೆ ಗುರು. ಮತ್ತು ನಾನು ಆಲ್ರೆಡಿ ಹೇಳ್ದಂಗೆ ಡೈರೆಕ್ಟ್ ಲೊಕೇಶನ್ಗೆ ಬನ್ನಿ ಗುರು. ಸೊ ಹಿಂದೆ ನೋಡ್ಬೋದು ಎಷ್ಟು ಕೈಂಡ್ಸ್ ಆಫ್ ಗಣಪತಿಗಳಿದೆ. ಸೊ ಎಲ್ಲನೂ ಅಷ್ಟೇ ಲೈಕ್ ಇಲ್ಲೆಲ್ಲ ಮಳೆ ಬರ್ತಾ ಇರೋಕ್ಕೋಸ್ಕರ ಇವರು ಟಾರ್ಪಲ್ ಹಾಕಿದ್ದಾರೆ ಹೊತ್ತು ಅಷ್ಟೇ, ಇನ್ನೇನಿಲ್ಲ. ಸೊ ಇಲ್ಲೂ ಅಷ್ಟೇ ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿಗಳಿದೆ. ಸೊ ಹಾಗೆ ಹಿಂದೆ ನೋಡ್ಬೋದು, ನಾನು ಇದನ್ನು ಗಣೇಶ ಆಲ್ರೆಡಿ ತೋರಿಸಿದ್ದೀನಿ. ಸೊ ಆಮೇಲೆ ಲೈಕ್ ಸ್ಟೋನ್ ವರ್ಕ್ ಮಾಡಿರೋ ಗಣಪತಿಗಳು ಇದೆ, ಎಲ್ಲನೂ ಇದೆ. ಡೈರೆಕ್ಟ್ ವಿಸಿಟ್ ಮಾಡಿ ಗುರು. ನಾನು ವೀಡಿಯೋ ನೋಡ್ಕೊಂಡು ಬಂದ್ಬಿಟ್ಟು ಲೈಕ್ ನಮ್ಮ ಚಾನಲ್ ಹೆಸರು ಹೇಳ್ಕೊಂಡು ಡೈರೆಕ್ಟಾಗಿ ಬನ್ನಿ, ನಿಮಗೆ ಡಿಸ್ಕೌಂಟ್ಸ್ ಇದೆ. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಗೈಸ್ ನೋಡ್ಬೋದು ಇದು ಲಾಲ್ ಬಾಗ್ ಚಾ ರಾಜ ಸ್ಟೈಲಲ್ಲಿ ಇದೆ. ಹೆಂಗೆ ಕೂತಿದ್ದಾರೆ ನೋಡ್ಬೋದು, ರಾಜನ್ ಥರ ಕೂತಿದ್ದಾರೆ. ಸೊ ಹಿಂದೆ ಪ್ರಭಾವಳಿನ ಕಾನ್ಸಂಟ್ರೇಟ್ ಮಾಡ್ಬೋದು ಗುರು, ಎಷ್ಟು ದೊಡ್ಡದಾಗಿದೆ ಪ್ರಭಾವಳಿ. ಮತ್ತು ಪ್ರಭಾವಳಿಯಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಇಂಪ್ರೆಷನ್ಸ್ ಇದೆ. ಮತ್ತು ನಿಮಗೆ ಕಲರ್ ಪ್ಯಾಟ್ರನ್ಸ್ ಇದೆ, ಗ್ರೀನು ಮತ್ತು ಇಲ್ಲಿ ಗೋಲ್ಡು ಮತ್ತು ಬ್ಲ್ಯಾಕ್ ಕಲರ್ ಇದೆ. ಮತ್ತು ಈ ಗಣಪತಿಗೆ ಕಿರೀಟಾಗಿ ಬಂದಾಗಂತೂ ಬ್ಯೂಟಿಫುಲ್ ಆಗಿದೆ ಗುರು. ಸೊ ಹಿಂದೆ ಒಂದು ರೌಂಡ್ ಆರ್ಚ್ ಥರ ಕೊಟ್ಟಿದ್ದಾರೆ ಕಿರೀಟ ಹತ್ರ. ಮತ್ತು ನಮ್ಮ ಗಣಪತಿ ಫಿನಿಶಿಂಗು ಅಷ್ಟೇ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಮತ್ತು ಇವ್ರು ಕೂತಿರೋ ಸ್ಟೈಲು ರಾಜನ್ ಥರ ಕೂತಿದ್ದಾರೆ. ಸೊ ಹಾಗೆ ಮತ್ತೊಂದು ಗಣಪತಿಗೆ ಬಂದಾಗ ಇವ್ರ ಹತ್ರ ಟಾಟೈಸ್ ಇದೆ ಗುರು. ಸೊ ಅವ್ರ ಹತ್ರ ದಿಂಬಿತ್ತು.
ಸೊ ಇವ್ರ ಹತ್ರ ಬಂದಾಗ ಟಾಟೈಸ್ ಥರ ಇದೆ. ಸೊ ಇವರು ಲೈಕ್ ರಾಜನ್ ಥರ ಕೂತಿರೋ ಲೈಕ್ ಅವರು ಫಸ್ಟ್ ಆಫ್ ಆಲ್ ಅವ್ರು ರಾಜ. ಸೊ ಅವ್ರು ರಾಜನ್ ಥರ ಕೂತಿರೋ ಸ್ಟೈಲು ಯಾವ ಥರ ಗಣಪತಿನ ಹೈಲೈಟ್ ಮಾಡ್ಬೋದು. ಸೊ ಹಿಂದೆನೂ ಅಷ್ಟೇ ಇಲ್ಲಿ ಪ್ರಭಾವಳಿ ಯೂನಿಕ್ ಆಗಿದೆ. ಲೈಕ್ ಅಲ್ಲಿರೋ ಪ್ರಭಾವಳಿ ನಾರ್ಮಲ್ ಆಗಿತ್ತು, ಲೈಕ್ ಅದೇ ಒಂಥರ ಪ್ಯಾಟ್ರನಲ್ಲಿದೆ. ಸೊ ಇಲ್ಲಿಗೆ ಬಂದಾಗ ನಿಮಗೆ ಪೀಕಾಕ್ ಪ್ಯಾಟ್ರನಲ್ಲಿದೆ ಇದು ಪ್ರಭಾವಳಿ. ಸೊ ಇವರು ಅಷ್ಟೇ ಎಷ್ಟು ಯೂನಿಕಾಗಿ ಕೂತಿದ್ದಾರೆ. ಬಟ್ ಎರಡು ಒಂದೇ ಥರ ಸ್ಟೈಲು, ಬಟ್ ಅವ್ರ ಕಾಲು ಬೇರೆ ಥರ ಇದೆ, ಲೈಕ್ ಸಿಟ್ಟಿಂಗ್ ಪೊಸಿಷನ್ ಬೇರೆ ಥರ ಇದೆ, ಇವ್ರ ಸಿಟ್ಟಿಂಗ್ ಪೊಸಿಷನ್ ಬೇರೆ ಥರ ಇದೆ. ಸೊ ಕಲರ್ ಪ್ಯಾಟ್ರನ್ಸು ನೋಡ್ಬೋದು, ಗ್ರೀನ್ ಕಲರ್ ಪಂಚೆ, ಸೊ ಪಿಂಕ್ ಕಲರ್ ಶಲ್ಯ. ಸೊ ಇಲ್ಲಿ ಟಾಟೈಸ್ ಆಲ್ರೆಡಿ ಹೇಳ್ದಂಗೆ ಟಾಟೈಸ್ ಇದೆ. ಸೊ ಹಾಗೆ ಈ ಕಡೆ ಹೋದರೆ ಇದು ನೋಡ್ಬೋದು, ನೋಡುಗರು ಎಷ್ಟು ದೊಡ್ಡದಿದೆ ಗಣಪತಿ. ನನಗೆ ಲೈಕ್ ಒಂದು 13-14 ಅಡಿ ತನಕ ಬರುತ್ತೆ ಗಣಪತಿ. ಇವೆಲ್ಲ ಎಷ್ಟು ಯೂನಿಕ್ ಆಗಿದೆ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ. ಸೊ ಹಾಗೆ ಮತ್ತೆ ಈ ಕಡೆ ಬಂದರೆ ಈ ಗಣಪತಿನೂ ಅಷ್ಟೇ ಸಖತ್ತಾಗಿದೆ ಗುರು. ಸೊ ನೋಡ್ಬೋದು ಸ್ಟೋನ್ ವರ್ಕ್ಸ್ ಯಾವ ಥರ ಮಾಡಿ ಇಟ್ಟಿದ್ದಾರೆ. ಸೊ ಕಿರೀಟಾಗೆ, ಈ ಜ್ವೆಲ್ ವರ್ಕ್ಸ್ಗೆ, ನಮ್ಮ ಗಣಪತಿ ಸೊಂಡ್ಲಿಗೆ, ಮತ್ತು ಇಲ್ಲಿ ಕೈಗೆ ಬಳೆ, ಸೊ ಅದನ್ನ ಎಲ್ಲನೂ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡಿ ಗಣಪತಿನ ಇನ್ನೂ ಎನ್ಹಾನ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ಆಲ್ರೆಡಿ ಗಣಪತಿ ಬ್ಯೂಟಿಫುಲ್ ಆಗಿದೆ. ಸೊ ಅದಕ್ಕೆ ಇನ್ನೂ ಸ್ಟೋನ್ ವರ್ಕ್ಸ್ ಮಾಡಿ ಇನ್ನೂ ಎನ್ಹಾನ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ಹಿಂದೆ ಪ್ರಭಾವಳಿನೂ ನೋಡ್ಬೋದು, ಎಷ್ಟು ಆರ್ಚ್, ಆ ಪ್ರಭಾವಳಿ ಆರ್ಚು ಅಷ್ಟೇ ಎಷ್ಟು ಕಲರ್ ಪ್ಯಾಟ್ರನ್ಸ್ ಇದೆ ನೋಡ್ಬೋದು. ಸೊ ಹಿಂದೆ ಇಲ್ಲಿ ಗ್ರೀನ್ ಕಲರ್ ಕೊಟ್ಟಿದ್ದಾರೆ, ಇಲ್ಲಿ ಪರ್ಪಲ್ ಕೊಟ್ಟಿದ್ದಾರೆ, ಇಲ್ಲಿ ವೈಟ್ ಕೊಟ್ಟಿದ್ದಾರೆ, ಇಲ್ಲಿ ಗೋಲ್ಡು, ತುಂಬ ಕಾನ್ಸಂಟ್ರೇಟ್ ಮಾಡಿ ಈ ಗಣಪತಿಗೆ ಡಿಫ್ರೆಂಟ್ ಕಲರ್ಸ್ ಕೊಟ್ಟು ತುಂಬ ಎನ್ಹಾನ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ಈ ಕಡೆ ಬಂದರೆ ಈ ಗಣಪತಿ ಕಿವಿ ನೋಡ್ಬೋದು ಗುರು. ಮೇಜರಾಗಿ ಈ ಗಣಪತಿ ಕಿವಿ ಹೈಲೈಟು, ದೊಡ್ಡ ಕಿವಿ ಇರೋದು. ಸೊ ಇದಕ್ಕೂ ಅಷ್ಟೇ ಪಿಂಕ್ ಕಲರ್ ಕೊಟ್ಬಿಟ್ಟು ಗೋಲ್ಡ್ ಕಲರ್ ಸ್ಪ್ಲಾಶ್ ವರ್ಕ್ಸ್ ಕೊಟ್ಟಿದ್ದಾರೆ. ಸೊ ಯೆಲ್ಲೋ ಕಲರ್ ಪಂಚೆ. ನಮ್ಮ ಗಣೇಶಗೂ ಅಷ್ಟೇ ಇದಕ್ಕಿನ್ನೂ ಸ್ಟೋನ್ ವರ್ಕ್ ಮಾಡಿಲ್ಲ, ಬಟ್ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ ಗಣಪತಿ. ಸೊ ಕಿರೀಟನೂ ಅಷ್ಟೇ ಟಚ್ ಆ್ಯಂಡ್ ಫೀಲಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ಹಿಂದೆ ಬಂದರೆ ಇದಕ್ಕೆ ಸ್ಟೋನ್ ವರ್ಕ್ ಮಾಡಿದ್ದಾರೆ. ಸೊ ಸ್ಟೋನ್ ವರ್ಕ್ಸ್ ನೋಡ್ಬೋದು, ಪೇಟ ಲೈಕ್ ಈ ತಲೆಗೆ ಪೇಟ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಕಿವಿಗೂ ಅಷ್ಟೇ ನಾನು ಆಲ್ರೆಡಿ ಹೇಳ್ದಂಗೆ ಸ್ಟೋನ್ ವರ್ಕ್ಸಲ್ಲಿ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಆಮೇಲೆ ನಾನು ಸ್ಟೋನ್ ವರ್ಕ್ಸ್ ಮಾಡೋರನ್ನ ಹೋಗ್ಬಿಟ್ಟು ಒಂದು ಸತಿ ಮಾತಾಡಿಸ್ತೀನಿ. ಸೊ ಕೈಗೂ ಅಷ್ಟೇ ನೋಡ್ಬೋದು, ಮತ್ತು ಜ್ವೆಲ್ ವರ್ಕ್ಸು ಎಲ್ಲನೂ ಯೂನಿಕಾಗಿ ಮಾಡಿದ್ದಾರೆ. ಮತ್ತು ನಿಮ್ಮನ್ನು ಆ ಕಡೆ ಕರ್ಕೊಂಡು ಹೋಗ್ತೀನಿ ನೋಡಿ, ಇಲ್ಲೊಂದು 2 ಗಣಪತಿ ಇದೆ ಗುರು, ಎಷ್ಟು ದೊಡ್ಡದಾಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ಫಸ್ಟ್ ಇವ್ರ ಹತ್ರ ಹೋಗೋಣ. ಒಂಥರ ಮಾರ್ಬಲ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸ್ಟೋನ್ ವರ್ಕ್ ಮಾಡದೇ ಇರಬೇಕಾದ್ರೆ ಗಣೇಶ ಸಿಕ್ಕಾಪಟ್ಟೆ ಹೈಲೈಟಲ್ಲಿದೆ. ಸೊ ಕೆಳಗಡೆಯಿಂದ ಮೇಲ್ ತನಕ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ. ಇವ್ರ ಕಾಲು ಎಲ್ಲನೂ ಒರಿಜಿನಾಲಿಟಿ ಕೊಟ್ಟಿದ್ದಾರೆ. ಅದೇ ಪೇಂಟಿಂಗಲ್ಲಿ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡಿ ಇವರು ಗಣಪತಿನೆಲ್ಲ ಇಂಪೋರ್ಟ್ ಮಾಡಿದ್ದಾರೆ. ಸೊ ಆ ಕಡೆ ಹೋದಾಗೆ ಹಾಗೆ ಇದೊಂಥರ ಯೂನಿಕ್ ಸ್ಟೈಲು. ಕೆಳಗಡೆ ನಂದಿ ಇದ್ದಾರೆ, ಮತ್ತು ಈ ಗಣಪತಿ ಪೀಕಾಕ್ ಮೇಲೆ ಕೂತಿರೋ ಥರ. ಸೊ ಕೃಷ್ಣನ್ ಸ್ಟೈಲಲ್ಲಿ ಇದೆ. ಮತ್ತೊಂದು ಗಣಪತಿಗೆ ಬಂದಾಗ ಸೇಮ್ ಡಿಸೈನು ಬಟ್ ಯೂನಿಕ್ ಕಲರಲ್ಲಿದೆ. ಸೊ ಈ ಗಣಪತಿ ನೋಡ್ಬೋದು ಸ್ಕಿನ್ ಕಲರಲ್ಲಿದೆ. ಸೊ ಈ ಗಣಪತಿ ಲೈಕ್ ರೆಡ್ ಕಲರಲ್ಲಿದೆ. ಸೊ ಹತ್ರ ತೋರಿಸ್ತೀನಿ ನೋಡಿ ಆ ಗಣಪತಿ ಯಾವ ಥರ ಇದೆ ಅಂದ್ಬಿಟ್ಟು. ಗುರುಗಳೇ ಕಂಪೇರ್ ಮಾಡ್ಬೋದು ನೋಡಿ, ನನ್ನ ಕೈ ಗಣಪತಿ ಕೈ ಅಂದರೆ ನಮ್ಮ ಗಣಪತಿ ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ನಿಮಗೆ ಲೈಕ್ ಗೊತ್ತಾಗುತ್ತೆ. ಸೊ ಡೈರೆಕ್ಟ್ ನೀವು ವಿಸಿಟ್ ಮಾಡಿ ಗುರು, ಯಾಕಂದರೆ ವೀಡಿಯೋದಲ್ಲಿ ಎಲ್ಲನೂ ನಿಮಗೆ ಸ್ವಲ್ಪ ಕಾಣುತ್ತೆ. ನೀವು ಡೈರೆಕ್ಟ್ ಗೋಡನ್ನು ವಿಸಿಟ್ ಮಾಡಿದಾಗ ನಿಮಗೆ ಒಂದೊಂದು ಗಣಪತಿ ಯೂನಿಕ್ ಸ್ಟೈಲಲ್ಲಿ ಇರೋದು ಗೊತ್ತಾಗುತ್ತೆ. ಮತ್ತು ಇವರಲ್ಲಿ 100+ ಗಣಪತಿ ವೆರೈಟೀಸ್ ಇದೆ. ಸೊ ಸ್ಟೋನ್ ವರ್ಕ್ಸು ಸಿಕ್ಕಾಪಟ್ಟೆ ಮಾಡಿಕೊಡ್ತಾರೆ. ಸೊ ಹಿಂದೆ ನೋಡ್ಬೋದು, ನಾನು ಆಲ್ರೆಡಿ ಹೇಳ್ದಂಗೆ ಬ್ಯೂಟಿಫುಲ್ ಆಗಿದೆ ಗುರು ಒಂದೊಂದು ಗಣಪತಿನೂ. ನೀವು ಅದಕ್ಕೆ ಇನ್ನೂ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿದ್ರಿ ಅಂತ ಅಂದರೆ ಗಣಪತಿ ಇನ್ನೂ ಹೈಲೈಟ್ ಆಗುತ್ತೆ. ನೋಡ್ಬೋದು ಇಲ್ಲಿಂದ ಆ ಎಂಡ್ ತನಕ ಬರೀ ಗಣಪತಿಗಳೇ ಇದೆ ಗುರು. ಸೊ ನಾನು ಈ ಗಣಪತಿ ಆಲ್ರೆಡಿ ತೋರಿಸಿದ್ದೀನಿ. ಸೊ ಇವ್ರನ್ನೆಲ್ಲ ತೋರಿಸಿದ್ದೀನಿ. ನನಗೆ ಈ ಗಣಪತಿ ಮೇಲೆ ಸಿಕ್ಕಾಪಟ್ಟೆ ಫಿದಾ ಆಗಿಬಿಟ್ಟಿದೆ ಗುರು, ಬ್ಯೂಟಿಫುಲ್ ಆಗಿದ್ದಾರೆ. ಸೊ ಈ ಗಣಪತಿ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಗುರು, ಇದು ಬ್ಯೂಟಿಫುಲ್ ಆಗಿದೆ. ಸೊ ಅಲ್ಲೂ ಕೆಲವೊಂದು ಗಣಪತಿ ಲಾಟ್ ಇದೆ. ಸೊ ಇಲ್ಲೂ ಲಾಟ್ ಇದೆ. ಸೊ ಹಾಗೆ ತಿರುಗಿದಾಗ ಈ ರೋಡ್ ಎಂಡ್ ತನಕ ಇದೆ ಗುರು. ಸೊ ಸ್ಟಾಕ್ಸ್ ಎಲ್ಲ ಇಲ್ಲೂ ಇಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಾಗ್ತಿದೆ ನೋಡಿ, ಸ್ಟಾಕ್ಸ್ ಎಲ್ಲ ಇಲ್ಲೂ ಇದೆ. ಸೊ ಹಾಗೆ ಈ ಕಡೆ ಬಂದಾಗ ವೆರೈಟೀಸ್ ಆಫ್ ಗಣಪತಿಗಳಿಗಿದೆ ಗುರು. ಸೊ ಇಲ್ಲಿಂದ ರೈಟ್ ಫ್ರಮ್ ಇಲ್ಲಿಂದ ಹಿಡಿದ್ರೆ ಅಲ್ಲಿ ತನಕ ಇದೆ. ಸೊ ಅಲ್ಲಿಂದ ಹಿಡಿದ್ರೆ ಅಲ್ಲಿ ತನಕ ಇದೆ ಗುರು. ಸೊ ನೀವು ಡೈರೆಕ್ಟ್ ಲೈಕ್ ಗೋಡನ್ನ ವಿಸಿಟ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ ಕೊಟ್ಟಿರ್ತೀನಿ, ಮತ್ತು ಲೊಕೇಶನು ಎಲ್ಲನೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬಂದು ಚೆಕ್ಔಟ್ ಮಾಡ್ಕೊಳ್ಳಿ, ನಿಮಗೆ ಕನ್ಸೆಷನ್ ಮಾಡಿಕೊಡ್ತಾರೆ. ಸೊ ನೋಡ್ಬೋದು ಒಂದೊಂದು ಗಣಪತಿ ಯಾವ್ಯಾವ ಥರ ವೆರೈಟೀಸ್ ಇದೆ. ಸೊ ಇಲ್ಲೂ ನೋಡ್ಬೋದು ಎಲ್ಲ ಮುಂಬೈ ಸ್ಟೈಲ್ ಗಣಪತಿಗಳು ಇವ್ರ ಹತ್ರ. ಸೊ ಸ್ಟೋನ್ ವರ್ಕ್ಸ್ ಅಂತೂ ಬ್ಯೂಟಿಫುಲ್ಲಾಗಿ ಮಾಡಿಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಇದಕ್ಕೆ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಸೊ ಪಂಚೆನೂ ಅಷ್ಟೇ ನೋಡ್ಬೋದು, ರೆಡ್ ಕಲರ್ ಮೇಲೆ ಗೋಲ್ಡ್ ಕಲರ್ ಲೈಕ್ ಸ್ಪ್ರಿಂಕಲ್ ಮಾಡಿ ಇಟ್ಟಿದ್ದಾರೆ. ಅದು ನಿಮಗೆ ಪಂಚೆ ಹೊಸ ವೆರೈಟಿಯಲ್ಲಿ ಕಾಣುತ್ತೆ ನಿಮಗೆ. ಸೊ ಸ್ಟೋನ್ ವರ್ಕ್ಸ್ ನೋಡ್ಬೋದು, ಒರಿಜಿನಾಲಿಟಿ ಕೊಟ್ಟಿದ್ದಾರೆ ಲೈಕ್ ಜ್ಯುವೆಲ್ಲರಿ ವರ್ಕ್ಸ್ ಎಲ್ಲ. ಸೊ ಹಾಗೆ ಬಂದಾಗ ಲೈಕ್ ನಮ್ಮ ಸೊಂಡ್ಲಿಗೂ ನೋಡ್ಬೋದು ಓಮ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನಮ್ಮ ಕಿರೀಟಾಗಿ ನೋಡ್ಬೋದು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಕಿರೀಟ ಸ್ಟೋನ್ ವರ್ಕ್ಸ್ ಮಾಡಿ ತುಂಬಿಸಿಟ್ಬಿಟ್ಟಿದ್ದಾರೆ, ಒಂಥರ ಹೈಲೈಟ್ ಮಾಡಿಸುತ್ತೆ ನಮ್ಮ ಗಣೇಶನ ಇದು. ಸೊ ನೋಡ್ಬೋದು ಬ್ಯೂಟಿಫುಲ್ ಆಗಿದೆ ಇದು. ಸೊ ಮತ್ತೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಸೋಣ. ಅಣ್ಣ ನಮಸ್ತೆ. ನನ್ನ ಹೆಸರು ಪ್ರಶಾಂತ್. ಓಕೆ.
ಇಲ್ಲಿ ರವಿ ಅಂತ ಇರೋರು. ಓಕೆ ಅಣ್ಣ, ನಿಮ್ ಗೋಡನ್ ಎಲ್ಲಿ ಬರುತ್ತೆ ಅಣ್ಣ? ನಮ್ದು ರಾಜಾಜಿನಗರ್ ರಾಮ ಮಂದಿರ ಕೆನರಾ ಬ್ಯಾಂಕ್ ಕಾರ್ನರ್ ಬಿಲ್ಡಿಂಗ್. ಓಕೆ, ಅಲ್ಲಿ ಯಾರಿಗಾದ್ರೂ ಹೋಗಿ ಕಣ್ಣೂರ್ ಗಣೇಶ ಅಂತ ಕೇಳಿದ್ರೆ ಸಾಕು. ಹೌದಾ? ನಿಮ್ ಗೋಡನ್ ಹೆಸರು ಕಣ್ಣೂರ? ಓಕೆ, ಎಷ್ಟು ವರ್ಷದಿಂದ ನೀವು ಗಣಪತಿ ಫೀಲ್ಡ್ ಅಲ್ಲಿ ಇದ್ದೀರಾ? ನಾವು 7 ವರ್ಷದಿಂದ ಮಾಡ್ತಾ ಇದೀವಿ. ಓಕೆ, ನಮ್ಗೆ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ. ನಮ್ದು ಕೆಮ್ಮಣ್ ಗಣೇಶ. ಓಕೆ, ಎಷ್ಟು ಅಡಿಯಿಂದ ಎಷ್ಟು ಅಡಿ ತನಕ ಅವೈಲೇಬಲ್? ಸರ್ 2 ಅಡಿ ಗಂಟ ಸಿಗುತ್ತೆ ಸರ್. ಓಕೆ, ಅಂದ್ರೆ ಎಷ್ಟು ಅಡಿ? ಚಿಕ್ಕದಿಂದ ದೊಡ್ಡದವರೆಗೂ ಸಿಗುತ್ತೆ. 2 ಅಡಿ ತನಕ ಮನೇಲಿ ಕೂರ್ಸೋ ತರ ಗಣಪತಿಗಳು. ಅಣ್ಣ, ಮುಂದಿನ ಬ್ಲಾಗ್ ನಿಮ್ ಗೋಡನಲ್ಲಿ ಮಾಡ್ಬೋದಾ? ಮಾಡ್ಬೋದು ಸರ್. ಬುಕಿಂಗ್ಸ್ ಯಾವಾಗಿಂದ ಓಪನ್? ಬುಕಿಂಗ್ ನಂದು ಆಲ್ರೆಡಿ 3 ತಿಂಗಳಾಯ್ತು ಸರ್. ಬುಕಿಂಗ್ ಓಪನ್ ಆಗ. ಹಂಗಾರೆ ಗೈಸ್, ಮುಂದಿನ ಬ್ಲಾಗು ಇವರ ಗೋಡನಲ್ಲಿ ಮಾಡೋಣ. ನಮ್ಮ ರಾಮ ಮಂದಿರಲ್ಲಿ ಇದೆ. ಸೊ ನಮ್ಮ ಅಣ್ಣನ ನೋಡಿದಕ್ಕೆ ತುಂಬಾ ಖುಷಿ ಆಯ್ತು. ಇವ್ರದ್ದು ಗಣೇಶ ತಗೊಳ್ಳಿ ಗೈಸ್. ಮತ್ತೊಂದು ಗಣಪತಿಗೆ ಬಂದಾಗ ಇವ್ರ ಪೇಂಟಿಂಗ್ ವರ್ಕ್ ಬ್ಯೂಟಿಫುಲ್ ಆಗಿದೆ. ಅಂದ್ರೆ ಇಲ್ಲಿ ಗಣೇಶ ಪೇಂಟಿಂಗ್ ಸೂಪರ್ ಆಗಿದೆ. ಮತ್ತೆ ಗಣೇಶ ಅದು ಕಿವಿ ಇದೆ ಗೊತ್ತಾ ಗುರು, ಎಷ್ಟು ದೊಡ್ಡದಾಗಿದೆ ನೋಡ್ಬೋದು. ಈ ಸೊಂಡ್ಲೂ ಅಷ್ಟೇ ಇಷ್ಟು ದೊಡ್ಡದು ಬರುತ್ತೆ. ಗಣೇಶ ಫೇಸು ಅಷ್ಟೇ. ನನ್ನ ಕೈ ನೋಡ್ಬೋದು, ಇಷ್ಟು ದಪ್ಪ ಇದೆ. ನನ್ಕಿಂತ ಸಿಕ್ಕಾಪಡೆ ದೊಡ್ಡದಿದೆ. ಮತ್ತೆ ನನ್ನ ಕೈ ಕಂಪ್ಯಾರಿಸನ್ ತೋರಿಸಿ ನೋಡಿ. ನನ್ನ ಕೈ ನಮ್ಮ ಗಣೇಶ ಇಟೈಟ್ ಬರುತ್ತೆ ಗುರು. ನಾನು 2 ಕೈ ಇಟ್ಟರು ಗಣೇಶಕ್ಕೆ ಸಾಲಲ್ಲ, ಅಷ್ಟು ದೊಡ್ಡದಿದೆ ಕೈ. ಸಕ್ಕದಾಗಿದೆ ಗುರು ಗಣೇಶ ಅಂತೂ. ಸೊ ಮತ್ತೊಂದು ಗಣಪತಿ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಇವರು ಅಷ್ಟೇ ಕೂತಿರೋ ಸ್ಟೈಲು. ಸೊ ಇಲ್ಲಿ ನವಿಲ್ ಇದೆ ನೋಡ್ಬೋದು. ಸೊ ಅದ್ರ ಮೇಲೆ ಒಂದೊಂದು ಗಣೇಶನ ಒಂದೊಂದು ಥರ ಯೂನಿಕ್ ಸ್ಟೈಲ್ಸಲ್ಲಿದೆ. ಇವರಲ್ಲಿ 100+ ಟೈಪ್ಸ್ ಆಫ್ ಗಣಪತಿಗಳಿದೆ. ಹಾಗೆ ಒಂದ್ಸತಿ ಹಾಗೆ ರ್ಯಾಂಡಮ್ ಆಗಿ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಸೊ ಈ ಕಡೆ ಬಂದಾಗ ನಮ್ಮ ಕ್ರಿಶ್ಚಿಯನ್ ಸ್ಟೈಲಲ್ಲಿ ಇದೆ. ಶಿವಂದು ಲೈಕ್ ಆ ಸ್ಕಿನ್ನ ಇಲ್ಲಿ ಹಾಕಿದ್ದಾರೆ, ಅಂದರೆ ಲೈಕ್ ಬಟ್ಟೆನ ಇಲ್ಲಿ ಹಾಕಿದ್ದಾರೆ. ಸೊ ಇದಕ್ಕೂ ಅಷ್ಟೇ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ನಮ್ಮ ಕೃಷ್ಣಗೆ ಯಾವ ಥರ ಲೈಕ್ ಕಿರೀಟ ಬರುತ್ತೋ ಅದೇ ಕಿರೀಟಗೆ ಇವರು ಎನ್ಹಾನ್ಸ್ ಮಾಡಿ ಇಟ್ಟಿದ್ದಾರೆ. ಮತ್ತು ಇದ್ರದ್ದು ಶಾರ್ಟ್ಸ್ ವೀಡಿಯೋ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಅಷ್ಟೇ ನಂದಿ ಇದೆ. ಸೊ ಇದಕ್ಕೆಲ್ಲ ಉಂಗುರ ಎಲ್ಲ ಹಾಕಿ ಸಿಕ್ಕಾಪಟ್ಟೆ ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ಸೊ ಉಂಗುರ ಮೇಲೂ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ಹಾಗೆ ಈ ಕಡೆ ಬಂದರೆ ನಿಮಗೆ ನೋಡ್ಬೋದು ಎಷ್ಟು ಟೈಪ್ಸ್ ಆಫ್ ಗಣಪತಿಗಳಿದೆ. ಲೆಫ್ಟ್ ಸೈಡು, ರೈಟ್ ಸೈಡು. ಇಲ್ಲಿ ಡೈರೆಕ್ಟ್ ವಿಸಿಟ್ ಮಾಡಿ ಗುರು. ನೀವು ಡೈರೆಕ್ಟ್ ವಿಸಿಟ್ ಮಾಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಗಣೇಶ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಆಲ್ರೆಡಿ ಅವ್ರು ಹೇಳ್ದಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ ನಿಮಗೆ 10% ಡಿಸ್ಕೌಂಟ್ ಕೊಡ್ತಾರೆ. ಡೈರೆಕ್ಟ್ ನೆಗೋಷಿಯೇಷನ್ಸು ಇರುತ್ತೆ. ಡೈರೆಕ್ಟ್ ನೀವು ಇಲ್ಲಿಗೆ ಬನ್ನಿ. ಇದು ಎಲ್ಲಿದೆ ಅಂತ ಅಂದರೆ ನಮ್ಮ ಎಲೆನ್ಪುರ ಮಾರ್ಕೆಟ್ ಇದೆಯಲ್ಲ, ಸೊ ಅಲ್ಲೇ ಇರೋದು ಇದು. ಸೊ ಗೈಸ್, ಇಲ್ಲಿ ಸ್ಟೋನ್ ವರ್ಕ್ಸ್ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಬ್ರದರ್ ಹಾಯ್. ತರುಣ್ ಅಂತ. ಓಕೆ, ನೀವು ಎಷ್ಟು ವರ್ಷದಿಂದ ಈ ಸ್ಟೋನ್ ವರ್ಕ್ಸ್ ಫೀಲ್ಡಲ್ಲಿ ಇದ್ದೀರಾ? ನಾನು ಲಾಸ್ಟ್ ಇಯರ್ ಬಂದಿದ್ದೆ, ಮತ್ತೆ ಇದು ಬಂದಿದ್ದೆ. ಅದಕ್ಕೂ ಮುಂಚೆ ಇಲ್ಲಿ ನಮ್ಮ ಓನರ್ ಮಾಡ್ತಾ ಇದ್ರು. ಅಲ್ಲ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ? 2 years ಇದೆ. 2 years ಇದೆ. ಓಕೆ, ಒಂದು ಗಣಪತಿ ಮಾಡೋದಕ್ಕೆ ನೀವು ಎಷ್ಟೊತ್ತು ತಗೋತೀರಾ? ಮ್ಯಾಕ್ಸಿಮಮ್ ಅರ್ಜೆಂಟ್ ಟೈಮಲ್ಲಿ ಮಾಡ್ಕೊಡ್ಬೇಕಾದ್ರೆ ಚಿಕ್ಕ ಐಡಲ್ ಇದ್ರೆ ಒಂದು 2 hours ಅಲ್ಲಿ ಮಾಡ್ಕೊಡ್ತೀವಿ. ಓಕೆ, ಸೈಜ್ ಮೇಲೆ ವೇರಿ ಆಗುತ್ತೆ. ಕೆಲವೊಂದು ದೊಡ್ಡ ಸೈಜು ಆ ಥರ ಹೋದ್ರೆ 2 days ಅಲ್ಲಿ ಒಳಗಡೆ ಕ್ಲಿಯರ್ ಮಾಡ್ಕೊಡ್ತೀರಾ? ಸೊ ನೋಡ್ಬೋದು ಈ ಗಣಪತಿಗೆ ಬ್ರೋ, ಇದು ನೀವೇ ಮಾಡ್ತೀರಾ? ಹೌದು. ಸೊ ಈ ಗಣಪತಿಗೆ ನೋಡ್ಬೋದು ಪಂಚೆ. ಬ್ರೋ, ಈ ಪಂಚೆ ಯಾವ ಮಟೀರಿಯಲ್ ಬ್ರೋ ಇದು? ಬ್ರೋ, ಇದನ್ನ ಡಿಸ್ಕ್ ಕ್ಲಾತ್ ಅಂತಾರೆ. ಓಕೆ, ಕ್ಲಾತ್ ಸಪ್ರೇಟ್ ಆಗಿ ತಂದು ಅದಕ್ಕೆ ನಾವು ಆ ಶೇಪ್ ತಕ್ಕಂಗೆ ಫುಲ್ ಪಿನ್ ಮಾಡಿ ಮತ್ತೆ ಇದು ಫೋಲ್ಡಿಂಗ್ ಎಲ್ಲ ಕೊಟ್ಟು ನಾವೇ ರೆಡಿ ಮಾಡ್ತೀವಿ. ಬಾರ್ಡರ್ ಸಪ್ರೇಟ್ ಬರುತ್ತೆ ಮತ್ತೆ ಕ್ಲಾತ್ ಸಪ್ರೇಟ್ ಬರುತ್ತೆ. ಓಕೆ, ಈ ಗಣಪತಿಗೆ ನೋಡ್ಬೋದು ಇವರೇ ಮಾಡಿದರು. ಲೈಕ್ ಬ್ರೋ, ಇದು ಸ್ಟೋನ್ ವರ್ಕ್ಸ್ ಎಲ್ಲ ಮಾಡೋದಕ್ಕೆ ಯಾವ ಥರ ಕಾನ್ಸೆಪ್ಟ್ ಬರುತ್ತೆ ನಿಮಗೆ? ಬ್ರೋ, ನಮಗೆ ಕಾನ್ಸೆಪ್ಟ್ ಬಂದು ಫಸ್ಟ್ ನಮ್ಮ ಓನರ್ ಅವ್ರು ಮಾಡ್ತಾ ಇದ್ದಿದ್ದು, ಅವ್ರು ನಮಗೆ ಹೇಳ್ಕೊಟ್ಟಿದ್ರು. ಓಕೆ, ನೆಕ್ಸ್ಟ್ ಮೋಸ್ಟ್ ಆಫ್ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಯೂಟ್ಯೂಬ್ ವಿಡಿಯೋಸ್ ನೋಡಿ ಇನ್ಸ್ಪೈರ್ ಆಗ್ತೀವಿ ನಾವು. ಸ್ವಲ್ಪ ನಮಗೂ ಓನ್ ಡಿಸೈನ್ಸ್ ಆಗಿ ನಮ್ಮ ಆಲೋಚನೆ ಯಾವ ತರ ಇರೋದು ಆ ತರ. ಓಕೆ, ಈ ಗಣಪತಿಗೆ ನಿಮಗೆ ಈಗ ನಾನು ಕಸ್ಟಮೈಸೇಷನ್ ಆಗಿ ಏನಾದ್ರು ಕೊಟ್ಟೆ ಅಂತ ಅಂದ್ರೆ ಈ ಕಲರು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನೀವು ನನಗೆ ಸಜೆಸ್ಟ್ ಮಾಡ್ತೀರಾ? ಅದು ಮಾಡ್ಬೋದು ಬ್ರೋ. ನಾವು ನಿಮ್ಗೆ ಹೇಳ್ತೀರಿ, ಕೆಲವೊಬ್ರಿಗೆ ಈ ಕಲರ್ಗೆ ಇದು ಮ್ಯಾಚ್ ಆಗಲ್ಲ, ಮ್ಯಾಚ್ ಆಗತ್ತೆ ಅಂತ ಹೇಳ್ತೀರಿ. ಕೆಲವೊಬ್ರು ಅವ್ರಿಗೂ ಅದೇ ಬೇಕು ಅಂತ ಕೇಳಿದ್ರೆ ಸರಿ, ಅವ್ರಿಗೆ ಇಷ್ಟ ಆದಂಗ. ಸೂಪರ್ ಗೈಸ್, ನೋಡ್ಬೋದು ಇವರು ಸ್ಟೋನ್ ವರ್ಕ್ ಸ್ಪೆಷಾಲಿಟಿ. ಸೊ ಹಿಂದೇನೋ ಒಂದು ಕೃಷ್ಣ ಗಣೇಶ ಆಗಿ ಮಾಡಿಟ್ಟಿದ್ದಾರೆ ನೋಡಿ. ಸೊ ಜ್ಯುವೆಲ್ ವರ್ಕ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿಟ್ಟಿದ್ದಾರೆ. ಇದರಲ್ಲಿ ನೋಡ್ಬೋದು ಎಷ್ಟು ಕಲರ್ಸ್ ವೆರೈಟೀಸ್ ಇದೆ. ಮತ್ತೆ ಒಂದೊಂದನ್ನು ಇದನ್ನ ಕೂರಿಸ್ಬೇಕು. ಸೊ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ, ಮತ್ತೆ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಷನ್ ಬೇಕು, ಪೇಷನ್ಸ್ ಬೇಕು, ಮೇನ್ ಪೇಷನ್ಸ್ ಬೇಕು. ಸೊ ಇಲ್ಲೂ ನೋಡ್ಬೋದು ಸಿಕ್ಕಾಪಟ್ಟೆ ಜ್ಯುವೆಲ್ ವರ್ಕ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿ ಇಟ್ಟಿದ್ದಾರೆ. ಸೊ ಬಳೆನೂ ಅಷ್ಟೇ ನೋಡಿ. ಸೊ ಇಲ್ಲಿ ಉಂಗುರಾನೂ ಇದೆ. ನಮ್ಮ ಗಣಪತಿ ಕಿರೀಟಗೂ ಅಷ್ಟೇ. ಸೊ ಬೇಬಿ ಸ್ಟೈಲ್ ಅಲ್ಲ ಬ್ರೋ ಇದು ಗಣಪತಿ? ಸೊ ಬೇಬಿ ಗಣಪತಿ ಸ್ಟೈಲ್ ಅಲ್ಲಿ ಬರುತ್ತೆ. ಸೊ ಬೇಬಿ ಗಣಪತಿ ಸ್ಟೈಲು. ಇಲ್ಲಿ ಕೃಷ್ಣ ಇದ್ದಾರೆ. ಸೊ ನಮ್ಮ ಬೇಬಿ ಗಣಪತಿ ಸ್ಟೈಲ್. ಸೊ ಇಲ್ಲೂ ನೋಡ್ಬೋದು ಆ ಬಳೆಗೆ ಯಾವ ತರ ಲೈಕ್ ಅದು ಡ್ರಾಪ್ಸ್ ತರ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಇವ್ರ ಕಾನ್ಸೆಪ್ಟ್ಗಳು. ಸೊ ಥ್ಯಾಂಕ್ ಯು ಬ್ರೋ. ನಮ್ಮ ಚಾನಲ್ ಆಗಿ ಸಬ್ಸ್ಕ್ರೈಬ್ ಆಗಿಬಿಡಿ. ಗುರುಗಳೇ, ವಿಡಿಯೋ ಫೈನಲ್ ಬಂದಿದ್ದೀವಿ. ಆರುಮುಗಂ ಕೋಟೆ ಅಂದರೆ ಆರುಮುಗಂ ಗಣಪತಿ ಐಡಲ್ಸ್ ಅಂದ್ಬಿಟ್ಟು ಇವರ ಹೆಸರು. ಇವರ ಕಾಂಟ್ಯಾಕ್ಟ್ ಡೀಟೇಲು, ಲೊಕೇಶನು ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ನಮ್ಮ ಚಾನಲ್ ಹೆಸರು ಹೇಳ್ಕೊಂಬಂದರೆ ನಿಮಗೆ 10% ಡಿಸ್ಕೌಂಟ್ ಇದೆ ಗುರು. ಮತ್ತು ಏನಕ್ಕೆ ಮಿಸ್ ಔಟ್ ಮಾಡ್ಕೊತೀರಾ? ಇದು ಎಲ್ಲಿದೆ ಅಂತ ಅಂದರೆ ನಮ್ಮ ಎಲೆನ್ಪುರ ಮಾರ್ಕೆಟಲ್ಲಿದೆ. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.